ಕೊಡಗಿನ ತಡಿಯಂಡಮೋಳ್ ಬೆಟ್ಟದಲ್ಲಿ ಮಹಿಳೆ ನಾಪತ್ತೆ ಪ್ರಕರಣ ಚಾರಣದ ವೇಳೆ ಶರಣ್ಯ ಕಾಣೆಯಾಗಿದ್ರು. ಈಗ ಶರಣ್ಯ ವಿರುದ್ಧ ದೂರು ದಾಖಲಾಗಿದೆ. ಕೊಡಗಿನ ತಡಿಯಂಡಮೋಳ್ ಬೆಟ್ಟದಲ್ಲಿ ಮಹಿಳೆ 36 ವರ್ಷದ ಮಹಿಳೆ ನಾಪತ್ತೆಯಾಗಿದ್ರು. ಚಾರಣದ ಸಂದರ್ಭದಲ್ಲಿ ಶರಣ್ಯ ಕಾಣೆಯಾಗಿದ್ರು. ಈಗ ಆಕೆಯ ವಿರುದ್ಧ ದೂರು ದಾಖಲಾಗಿದೆ. ನಕ್ಸಲ್ ಚಟುವಟಿಕೆಯ ಒಂದು ಭಾಗನ ಇದು ಅಥವಾ ಏನಾದರೂ ಪ್ರಚಾರದ ಹುಚ್ಚೋ? ಕಾಡಿನಲ್ಲಿ ಶರಣ್ಯ ನಿಜಕ್ಕೂ ದಾರಿ ತಪ್ಪಿದ್ರಾ ಅಥವಾ ಬೇರೆಯವರನ್ನ ದಾರಿ ತಪ್ಪಿಸಿದ್ರಾ? ಶರಣ್ಯ ವಿರುದ್ಧ ಮಡಿಕೇರಿಯ ನಾಪೋಕ್ಲು ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಯುವತಿ ಶರಣ್ಯ ವಿರುದ್ಧ ಬಿಜೆಪಿ ಮುಖಂಡರು ದೂರು ಕೊಟ್ಟಿದ್ದಾರೆ. ಕಾಡಿನಲ್ಲಿ 4 ದಿನ ಇದ್ದ ಬಗ್ಗೆ ತನಿಖೆ ಮಾಡುವಂತೆ ದೂರು ನೀಡಿದ್ದಾರೆ. ಆ ದಟ್ಟ ಅರಣ್ಯದಲ್ಲಿ ಯಾರಿಗೂ ಕೂಡ ಅಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅದಂಥ ಅರಣ್ಯ ಪ್ರದೇಶ ನಮಗೆ ಗೊತ್ತಿದೆ. ನಾವು ಎಷ್ಟೋ ಬಾರಿ ಅಲ್ಲಿಗೆ ಹೋಗಿ ಬರ್ತಾ ಇರ್ತೀವಿ. ಆದ್ದರಿಂದ ನಮಗೆ ಇಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ನಾವು ಠಾಣಾಧಿಕಾರಿಗಳಿಗೆ ನಾವು ಈ ಮುಂದೆ ನಾವು ಮಾತನಾಡಿದ್ವಿ. ಆದ್ದರಿಂದ ಅದನ್ನು ಈ ತನಿಖೆಯನ್ನು ಅಚ್ಚುಕಟ್ಟಾಗಿ ಇದು ನಿರ್ವಹಿಸಿ ನಮಗೆ ಹೆಂಗಿದ್ದು ಆಯ್ತಾ ಈ ಥರದೊಂದು ಡೌಟ್ ಇದೆ. ಮತ್ತೆ ಸಾರ್ವಜನಿಕವಾಗಿ ಒಂದು ಭಯದ ವಾತಾವರಣ ಇದೆ. ಅಂದ್ರೆ ಯಾರಾಗಿರ್ಬೋದು, ಯಾಕಾಗಿ ಬಂದಿರ್ಬೋದು ಇಲ್ಲಿ ಅಂತ ಹೇಳುವಂತ ಒಂದು ಭಯ ಇದೆ. ಜೊತೆಗೆ ನೀವು ಕೋಮಿಂಗ್ ಮಾಡ್ಬೇಕಾದ್ರೆ ಆನೆಗಳು, ಬೇರೆ ಬೇರೆ ಪ್ರಾಣಿಗಳು ಕಾಡು ಬಿಟ್ಬಿಟ್ಟು ಹಳಿ ಸೈಡ್ ಮುಖ ಮಾಡಿದೆ. ಇಂಥದ್ದೆಲ್ಲ ಒಂದು ಈ ಚಲನವಲನ ನೋಡ್ಬೇಕಾದ್ರೆ ನಮ್ಗೆ ಏನೋ ಸ್ವಲ್ಪ ಡೌಟ್ ಆಗಿದೆ. ಸೊ ನಮ್ಗೆ ನಮ್ಮ ಭಾರತೀಯ ಸಂವಿಧಾನದ ಆರ್ಟಿಕಲ್ 19 ಅಡಿಯಲ್ಲಿ ನಮ್ಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಇದೆ. ಅದನ್ನ ನಾವು ನಿಮಗೆ ಕೊಟ್ಟು ಹೋಗುವಂಥದ್ದು. ಮೈಸೂರು ಪ್ರತಿನಿಧಿ ಪ್ರೇಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರೇಮ್, ಈಗ ಶರಣ್ಯ ಸಿಕ್ಕಿದ್ದಾಯ್ತು, ಶರಣ್ಯ ಮೇಲೆ ದೂರು ದಾಖಲಾಗಿದೆ, ಬಿಜೆಪಿ ಮುಖಂಡರು ದೂರು ಕೊಟ್ಟಿದ್ದಾರೆ. ಅಂದ್ರೆ ನಕ್ಸಲ್ ಚಟುವಟಿಕೆಯ ಒಂದು ಭಾಗನ ಆಯ್ಕೆ ಹೋಗಿದ್ದು ಅಥವಾ ಏನಾದರೂ ಪ್ರಚಾರದ ಹುಚ್ಚಿಗೋಸ್ಕರ ಹೋದ್ರ? ಕಾಡ್ನಲ್ಲಿ ಆಕೆ 4 ದಿನ ಇದ್ದಿದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕೆಲವು ಫೋಟೋಸ್ ಕೂಡ ಹೊರಗಡೆ ಸಿಕ್ಕಿದೆ. ಸೊ ಏನ್ ಹೇಳ್ತೀರಿ ಪ್ರೇಮ್? ಹೌದು ಸುಂದರ, ಏನು ಕೊಡಗು ಜಿಲ್ಲೆಯ ತಡಿಯಂಡಮೋಳ್ ಬೆಟ್ಟದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆಯ ನಾಪತ್ತೆ ಪ್ರಕರಣ ಕೂಡ ಹಲವು ಪ್ರಶ್ನೆಗಳನ್ನ ಪಡ್ಕೊಡ್ತಾ ಇರುವಂತದ್ದು. ಒಂದು 4 ದಿನಗಳ ಕಾಲ ಕಾಡಿನಲ್ಲೇ ವಾಸವಾಗಿದ್ದಂತಹ ಅವರು ಯಾವುದೇ ರೀತಿಯ ನೀರಾಗಿರ್ಬಹುದು ಮತ್ತೆ ಯಾವುದೇ ರೀತಿಯ ಆಹಾರ ವಸ್ತುಗಳನ್ನ ಪಡೆಯದೆ ನಾವು ಅಲ್ಲಿ ಕಾಡಿನಲ್ಲಿ ಹೇಗೆ ಇದ್ರು ಎಂಬ ಅನುಮಾನಗಳು ಕಾಡ್ತಾ ಇತ್ತು. ಜೊತೆಗಾಗಿ ಅಲ್ಲಿರುವಂತಹ ನಗರ ಒಂದು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಆಕೆ ಅಲ್ಲಿ ತಡಿಯಂಡಮೋಳ್ ಬೆಟ್ಟದಲ್ಲಿ ಯಾವ ಉದ್ದೇಶಕ್ಕಾಗಿ ಬಂದಿದ್ರು ಅಥವಾ ದಾರಿ ತಪ್ಪಿ ಹೋಗಿದ್ರ ಇಲ್ಲ ನಮ್ಮನ್ನ ದಾರಿ ತಪ್ಪಿಸಿದ್ರ ಇಲ್ಲ ಆ ಭಾಗದಲ್ಲಿ ಏನಿದೆ ಕೇರಳ ಬಾರ್ಡರ್ ಅಂದ್ರೆ ಕರ್ನಾಟಕ ಮತ್ತೆ ಕೇರಳ ಗಡಿ ಭಾಗ ಇರುವಂತಹ ಕಾರಣದಿಂದಾಗಿ ಅಲ್ಲೇನಾದ್ರೂ ಕೂಡ ನಕ್ಸಲ್ ಚಟುವಟಿಕೆಗಳು ಹೆಚ್ಚಾಗಿರ್ತವೆ. ನಕ್ಸಲರು ಕೂಡ ಅಲ್ಲಿ ಓಡಾಡುವಂತಹ ಒಂದು ಕೆಲವು ದಿನಗಳಿಂದಷ್ಟೇ ಓಡಾಡುವಂತಹ ಒಂದು ಕುರುಗಳು ಪತ್ತೆಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಏನಾದ್ರೂ ಕೂಡ ಈಕೆ ಏನಾದ್ರೂ ಬಂದು ತಡಿಯಂಡಮೋಳ್ ಬೆಟ್ಟದಲ್ಲಿ ನಕ್ಸಲ್ ಚಟುವಟಿಕೆಗಳಲ್ಲಿ ಏನಾದ್ರೂ ಭಾಗಿಯಾಗಿದ್ರೆ ಇಲ್ಲ ನಿಜವಾಗಿ ಕೂಡ ತಪ್ಪಿಸ್ಕೊಂಡು ದಾರಿ ತಪ್ಪಿ ಅಲ್ಲಿ ಇದ್ರ ಎಂಬ ಅನುಮಾನಗಳು ಕಾಡ್ತಾ ಇರುವಂತದ್ದು. ಜೊತೆಗೆ ಆಕೆ ಮಹಿಳೆ ಏನು ವಾಪಸ್ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಕೂಡ ಆಕೆ ಮುಖದಲ್ಲಿ ಯಾವುದೇ ರೀತಿಯ ಗೊಂದಲ ಆಗಿರ್ಬೋದು ಮತ್ತೆ ಒಂದು ಏನಾದ್ರೂ ಕೂಡ ತೊಂದರೆಗಳಾಗಿರ್ಬೇಕು, ಯಾವುದೇ ರೀತಿಯ ತೊಂದರೆಗಳಾಗಿರಲ್ಲ, ಯಾವ ರೀತಿ ನಗ್ತಾ ಇದ್ರು, ಯಾವ ರೀತಿ ಹೋಗಿದ್ರು ಅದೇ ರೀತಿಯಾಗಿ ವಾಪಸ್ ಬಂದಿರುವಂತದ್ದು. ಈ ಎಲ್ಲ ಆಯಾಮಗಳಿಂದ ನೋಡಿದಂತ ಸಂದರ್ಭದಲ್ಲಿ ಆಕೆ ಕೂಡ ಅವರನ್ನ ಕೇರಳದಿಂದ ಕರೆಸಿ ಮತ್ತೆ ಪರಿಶೀಲನೆ ಮಾಡಬೇಕು ಅಥವಾ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆನ ಮಾಡಬೇಕು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಕೂಡ ಒತ್ತಾಯನ ಮಾಡ್ತಿರುವಂತದ್ದು. ಅದೇ ರೀತಿಯಾಗಿ ಕೂಡ ನಾಪೋಕ್ಲು ಪೊಲೀಸ್ ಠಾಣೆಗೆ ದೂರ ನೀಡಿರುವಂತದ್ದು. ಏನು ಶಾಸಕರಾದಂತಹ ಪೊನ್ನಣ್ಣವರು ಆಕೆಯನ್ನ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಬೇಗನೆ ಅಂದ್ರೆ ಯಾವುದೇ ರೀತಿಯ ತನಿಖೆಗೆ ಒಳಪಡ್ತಿಲ್ಲ, ವಿಚಾರಣೆಗೆ ಒಳಪಡ್ತಿಲ್ಲ, ಕೇರಳಕ್ಕೆ ವಾಪಸ್ ಕಳಿಸ್ತಾರೆ. ಇದು ತರಾತುರಿಯಲ್ಲಿ ಕಳಿಸುವಂತದ್ದು ಏನಿತ್ತು, ಆಕೆಯನ್ನ ಕರೆದು ವಿಚಾರಣೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಒಂದು ಪೊಲೀಸ್ ಠಾಣೆಗೆ ದೂರನ್ನು ನೀಡಿರುವಂತದ್ದು. ಇಂದಿರಾ. ಆಲ್ ರೈಟ್ ಪ್ರೇಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.